YouTube channel. This vlog. Welcome back to YouTube channel Sneha Jagdish Vlogs. So ಇವತ್ತು ಸ್ಕೂಲ್ಗೆ ಹೋಗಿ ಬಂದೆ. ಸ್ಯಾನಿಟೈಸರ್ ಹಾಕೊಂಡು ಬಂದೆ. ಮತ್ತೆ ಪೇಚಸ್ ಮಾಡಿದೆ. ಕೇಕ್ಸ್ ತಿಂದೆ. ಕೇಕ್ ಕೊಯ್ದೆ. ಸ್ಟಿಕ್ಕರ್ ಬಂದಿತ್ತು. ಎಲ್ಲ ಬಂದಿತ್ತು. ನೇಮ್ ಸ್ಟಿಕ್ಕರ್ಸ್ ನಿಂದು ಅಪ್ಪು. ಹಾ. ಯಾವ ಥೀಮಲ್ಲಿ ತಗೊಂಡಿದ್ವಿ ನಾವು ನೇಮ್ ಸ್ಟಿಕ್ಕರ್ಸು? ಜಂಗಲ್ ಥೀಮ್. ಸೊ ಎಲ್ಲರೂ ಕೇಳ್ತಿದ್ರಿ ಅಪ್ಪು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಹೇಗ್ ನಡೀತಿದೆ ಅಂತ. ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂಡ್ ಎವ್ರಿ ಡೇ ಹಿಲ್ ಬಿ ವೆರಿ ಎಕ್ಸೈಟೆಡ್ ಟು ಗೋ ಟು ಸ್ಕೂಲ್ ಅಲ್ವಾ ಅಪ್ಪು? ಯಾ ಸೊ ಇವತ್ತು ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಫುಲ್ ವಿಡಿಯೋ ನೋಡೋದನ್ನ ಮರಿಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. Let's get into the video. Yeah. Yes, she said get the video. Yes. Comment ready like Madi. Stephen Madam, maybe. Maribadi. Comment ready. Okay. Come. How is it today? Cried. All children cried. My mummy and ball. ಬಾಲ್ ಬ್ಯಾಗಲ್ಲಿ ಇದೆ ಚಿನ್ನಿ, ಮನೆಗೆ ಹೋಗಿ ನೋಡೋಣ ಬಾ. ಕಮ್ ಲೆಟ್ಸ್ ಗೋ. ಬಾಯ್ ಹೇಳಿ ಮ್ಯಾಮ್ಗೆ. Bye. Bye Surya. Bye ma'am. Bye Agastya. ಆಮೇಲೆ ಬರ್ತೀನಿ ಸ್ಕೂಲ್. ನಾಳೆ ಬರ್ತೀನಿ ಅನ್ನು. ನಾಳೆ ಬರ್ತೀನಿ ಸ್ಕೂಲ್ಗೆ. ಸರಿ ಪುಟ್ಟ ಬಾಯ್. ನಾಳೆ ಬಾ. ಬಾಯ್. I love you. I love you. ಫ್ಲೈಯಿಂಗ್ ಕಿಸ್ ಅಂತ ಕೊಡು. ನಡಿ. ನೀನು ಗಾಡಿ ಹೊತ್ತಿಗೆ ಗುಗ್ಗಲಾಗಿದೆ ಅಂತ ನಾನು ಹೇಳಿದೆ. ಹೌದಾ? ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ಇವತ್ತು? ವೆಜಿಟೇಬಲ್ಸ್ ಆಕ್ಟಿವಿಟಿ. ಏನೇನು ವೆಜಿಟೇಬಲ್ಸ್ ನೋಡಿದ್ರಿ? ಫ್ರೂಟ್ಸ್. ವಾಟ್ ಫ್ರೂಟ್ಸ್? ಆಪಲ್, ಗ್ರೇಪ್ಸ್ and lemon. ವಾವ್, ವೆರಿ ಗುಡ್. ಈಗ ನಾವು ತರಕಾರಿ ಅಂಗಡಿಗೆ ಹೋಗಿ ಏನೇನು ತರಕಾರಿ ತಗೊಬಂದ್ವಿ? ಮತ್ತೆ ಕ್ಯಾರೆಟ್ ಮತ್ತೆ ಪೈನಾಪಲ್ ತೋರಿಸು. ವಾ, ಕಟ್ ಮಾಡಿ ಕೊಟ್ಟಿದ್ದಾರೆ. ರಂಗೋಲಿ ಹಾಕಿರೋದೆಲ್ಲ ಹೋಗಿದೆ. ಯೂಶಲಿ ಈ ಗೇಟ್ನ ಕ್ಲೋಸ್ ಇಟ್ಟು ಒಂದೇ ಗೇಟ್ ಓಪನ್ ಮಾಡಿರ್ತೀನಿ, ಸೊ ಇಲ್ಲೇ ಓಡಾಡ್ತೀವಲ್ವಾ, ರಂಗೋಲಿ ಎಲ್ಲ ಹೊಟ್ಟೋಗಿದೆ. ಚಲೋ. ಕ್ಯಾರೆಟ್ ತಿಂದ್ರ? ಖಾಲಿ ಮಾಡಿದ್ರ? ಇನ್ನು ಕ್ಯಾರೆಟ್ ಖಾಲಿ ಮಾಡಿಲ್ಲ. ತಿನ್ಬೇಕಲ್ಲ ಕ್ಯಾರೆಟ್. ಪೈನಾಪಲ್. ವಾವ್. ಪ್ಲೇಟಲ್ಲಿ ಹಾಕೊಂಡು ತಿನ್ಬೇಕು. ಪ್ಲೇಟ್ ಎತ್ಕೊಂಡು ಬಾ ಹೋಗು. ಎತ್ಕೋ ಪ್ಲೇಟು. ಬಂದು ಎತ್ಕೋ. ಯಾವುದು? ಬೇಗ ತಗೋ. ಓಕೆ. ದೊಡ್ಡದಾ ಸಣ್ಣದಾ? ಸರಿ, ಇನ್ನೊಂದು ಪ್ಲೇಟ್ ಅಲ್ಲೇ ಇಟ್ಬಿಡು. ಗುಡ್ ಬಾಯ್. ಒಗ್ದಿರೋ ಬಟ್ಟೆ ಇಲ್ಲೇ ಇದೆ, ಮಡಚಬೇಕು. ಆ್ಯಂಡ್ ಪಾರ್ಸಲ್ ಇದೆ, ಈ ಪಾರ್ಸಲ್ ಓಪನ್ ಮಾಡಬೇಕು. ಇದು ಆ್ಯಕ್ಚುಲಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ಔಟ್ ಮಾಡಿ. ಸೋಫಾ ಮೇಲೆ ಕುತ್ಕೋ. ಚೆನ್ನಾಯ್ತಪ್ಪ ಪೈನಾಪಲ್. ಸ್ವೀಟ್ ಇದೆಯಾ? ನಿನ್ನ ಗ್ರೇಪ್ಸ್ ಯಾಕೆ ತಿಂದಿಲ್ಲ ಸ್ಕೂಲಿಗೆ ಕೊಟ್ಟಿದ್ದು? ಯಾವುದು ಅದು? ಮ್ಯೂಟ್ ಮಾಡಿದ್ದೀನಿ ಯೂಟ್ಯೂಬ್ಗೆ. ಕರ್ಚಿಫಲ್ಲಿ ನಿಂದು. ಎತ್ಕೋ. ಅಲ್ಲೇ ಇದೆ ನೋಡು, ಬ್ಯಾಗಿಂದ ತೆಗೆದಿಟ್ಟಿದ್ದೀನಿ. ನೀನು ಹಾಕ್ಕೊಂಡಿರೋ ಬಟ್ಟೆಲಿ ಒರೆಸ್ಕೋಬಾರ್ದು ಅಪ್ಪು, ಕರ್ಚಿಫಲ್ಲಿ ಒರೆಸ್ಕೋಬೇಕು.
ಗುಡ್ ಬಾಯ್. ಚಿನ್ನಿ ಕೈಯಲ್ಲಿ ತಿನ್ನಬೇಕು. ಲೆಫ್ಟ್ ಹ್ಯಾಂಡಲ್ಲಿ ತಿಂತಾರಾ? ರೈಟ್ ಹ್ಯಾಂಡಲ್ಲಿ ತಿನ್ನಬೇಕು. ಫಸ್ಟ್ ಕೈ ಮುಚ್ಕೊಂತಾ ಇದ್ದೀನಿ ಚಿನ್ನಕ್ಕಲ್ಲಿ ತಿನ್ನೋಕ್ಕೆ. ತಿಂದೆ ನಾನು. ಬ್ಯಾಗಲ್ಲಿ ಅಲ್ಲ, ಇಡು ಪಕ್ಕದಲ್ಲಿ, ಬೇಕಾಗುತ್ತೆ ಮತ್ತೆ ಮೂತಿ ಒರೆಸ್ಕೊಳಕ್ಕೆ. ಓ ಅದಕ್ಕ ಇದು ನಾಳೆ ತಿಂದ್ರೆ ಮೂತಿ ಉಳಿಸ್ಕೊಂತೀನಿ. ರೈಟ್ ಹ್ಯಾಂಡ್. ಇದಕ್ಕಿದೆ ನನ್ನ ಬ್ಯಾಗ್ ಮೇಲೆ. ಯಮ್ಮಿ. ಹೆಂಗಿದೆ? ಕರಮಂತಗೆ ಬೇಕು. ಕರಮಂತ ಕರಮ್ ಅಂತ. ಅಪ್ಪ ಅಮೇಝಿಂಗ್ ಹೇಳು. ಅಮೇಝಿಂಗ್. ಪಾರ್ಸಲ್ ಏನಿದೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಿಮಗೊಂದು ನ್ಯೂಸ್ ಹೇಳಬೇಕು. ಅದು ಗುಡ್ ನ್ಯೂಸಾ ಅಥವಾ ಬ್ಯಾಡ್ ನ್ಯೂಸಾ, ನೀವು ಅದನ್ನು ಕಮೆಂಟ್ ಮಾಡಿ ಆಯಿತಾ. ಸೊ ಒಂದು 4 months ಬ್ಯಾಕ್ ಅನಿಸುತ್ತೆ, ನಾವು ಆಡಿಷನ್ಸ್ ಕೊಟ್ಟಿದ್ವಿ ಒಂದು ರಿಯಾಲಿಟಿ ಶೋಗೆ ಝೀ ಕಡೆಯಿಂದ. ಸೊ ಜಗದೀಶ್ ಅವರಿಗೆ ತುಂಬಾ ಆಸೆ ಇದ್ದಿದ್ದೇನಪ್ಪ ಅಂದರೆ ಒಂದು ಬಿಗ್ ಬಾಸ್ಗೆ ಹೋಗಬೇಕು ಅಥವಾ ಪ್ಯಾಟೆ ಮಂದಿ ಕಾಡಿಗೆ ಬಂದರು, ಈ ಥರ ಯಾವುದಾದ್ರೂ ರಿಯಾಲಿಟಿ ಶೋ ಅಂದರೆ ಅವ್ರ ಪರ್ಸ್ನಾಲಿಟಿಗೆ ಸೂಟ್ ಆಗೋ ಥರ ರಿಯಾಲಿಟಿ ಶೋಗೆ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಹೋಗಿ ಆಡಿಷನ್ ಕೊಟ್ಟಿದ್ವಿ. ಸೊ ಆಡಿಷನ್ ಎಲ್ಲ ಕೊಟ್ಟು ಬಂದು ನಾವೇನು ಅಂದ್ಕೊಂಡ್ವಿ, ಓಕೆ ಮೇ ಬಿ ಒಂದು ವಿತಿನ್ 1 monthಲ್ಲಿ ಕಾಲ್ ಬರುತ್ತೆ, ಹೋಗಿ ಬಂದು ಆಮೇಲೆ ನಾವು ಪ್ರೆಪ್ನ ಕಂಟಿನ್ಯೂ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ದುರದೃಷ್ಟ ಹೇಗಿದೆ ಅಂತಂದರೆ, ದೇವ್ರು ಯಾವ ಥರ ಪರೀಕ್ಷೆ ಮಾಡ್ತಿದ್ದಾನೆ ನೋಡಿ. ಜಗದೀಶ್ ಅವ್ರ ಪ್ರೆಪ್ಪು ಮುಗಿತಾ ಬಂದಿದೆ, ಅವ್ರ ಕಾಂಪಿಟೇಷನ್ ಇನ್ನೇನು ಸ್ವಲ್ಪ ದಿನದಲ್ಲಿದೆ. ಈ ಟೈಮಲ್ಲಿ ನಮಗೆ ಝೀ ಕಡೆಯಿಂದ ಕಾಲ್ ಬಂತು, ಸರ್ ನೀವು ಫೈನಲ್ಗೆ ಸೆಲೆಕ್ಟ್ ಆಗಿದ್ದರೆ ಡಿಸ್ಕಷನ್ಸ್ಗೆ ಬನ್ನಿ ಅಂತ. ಸೊ ಇದನ್ನು ರಿಜೆಕ್ಟ್ ಮಾಡಿದ್ರೆ ಆಕ್ಸೆಪ್ಟ್ ಮಾಡಿದ್ರೆ ನೀವೇ ನೋಡಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ. ಸಮಾಚಾರ ಅಮ್ಮ, ಗುಡ್ ನ್ಯೂಸು. ಆಮೇಲೆ ಬ್ಯಾಡ್ ನ್ಯೂಸ್ ಆಗುತ್ತೆ. ಬ್ಯಾಡ್ ಲಕ್ ಹೆಂಗೈತೆ ಅಂತಂದ್ರೆ ಅವಾಗಲೇ ಏನು ಹಿಡಿದ್ನದು ಡೀಲದು ಕರುಂಗಲಿ ಮಲ ಚೆನ್ನಾಗೈತೆ ಅಂತ ಅವರು ಸಿಲ್ವರಲ್ಲಿ ಮಾಡಿಸ್ಕೋಬೇಕು. ಚೆನ್ನಾಗಿ ಕಾಣುತ್ತಲ್ಲಮ್ಮ. ಜೀಪ್ ಅವರದ್ದು ಫೋನ್ ಬಂದಿತ್ತು. ಸರ್ ಮೇ ಅಲ್ಲಿ ಇದೆ ಜಂಗಲ್ ಅಂತ ರಿಯಾಲಿಟಿ ಶೋ. ನಾವು ಬೇಕು ಅಂತ ಕಷ್ಟಪಟ್ಟು ಎಫರ್ಟ್ ಆಗ್ತಾ ಇದ್ದಾಗ ಬರಲ್ಲ ಅವು. ನಾವು ಸುಮ್ಮನೆ ಎಲ್ಲಿ ಟ್ರೈ ಮಾಡೋದಕ್ಕಿಲ್ಲಮ್ಮ. ಏರಿಯಾ ಬಿಟ್ಟು ಇದೇ ಒಂದು 2 ತಿಂಗಳ ಹಿಂದೆ ಬಂದಿದ್ರೆ ಟ್ರೈ ಮಾಡ್ಬೋದು ಅನ್ನೋ ಆಪ್ಷನ್ ಇತ್ತು. ಈಗ ಬಾಡಿ ಬಿಲ್ಡಿಂಗ್ಗೆ ಅಂತಲೇ ಏರಿಯಾನೇ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು. ಇವಾಗ ಹೋಗಿ ರಿಯಾಲಿಟಿ ಶೋ ಅಂತ ಕುತ್ಕೊಂಡ್ಬಿಟ್ರೆ ಇದನ್ನು ಬಿಟ್ಬಿಟ್ಟು ಬೇರೆ ಕಡೆ ಹೋದಂಗೆ ಮತ್ತೆ ಸ್ಟಾರ್ಟ್ ಮಾಡ್ದಂಗೆ ನಾನು. ಈಗ ಆಪರ್ಚುನಿಟಿ ಅಂತಂದರೆ ಅದೀಗ ಮೇನ್ ಇದರಲ್ಲಿ ಬಂದಿದ್ದರೆ ಆ ಚಾನ್ಸ್ ತಗೋಬೋದಾಗಿತ್ತು. ಹಿಂಗೆ ದೇವರು ಕೊಡ್ಬೇಕಾದ್ರೆ ಕೊಡೋದಂತೆ. ನಾವು ಜಾಸ್ತಿ ಕಷ್ಟಪಟ್ಟು ಇಷ್ಟಪಟ್ಟಾಗ ಕೊಡಲ್ಲ. ಅಲ್ಲಮ್ಮ, ಅವತ್ತು ಅಷ್ಟು ಕಷ್ಟಪಟ್ಟು ಬೆಳಗ್ಗೆನೆ ಹೋಗಿ ಆಡಿಷನ್ಸ್ ಕೊಟ್ಟು ರಾತ್ರಿವರೆಗೂ ಇದ್ದು ಅಲ್ಲಿ ಬಂದು ಇವನ್ ಪ್ರೆಪ್ಪಿಗೆ ಡಿಸ್ಟರ್ಬ್ ಆಗಲ್ಲ ಅಂತ ಅನ್ಕೊಂಡ್ರೆ ಇವರು ಅಂತ ಅನ್ಕೊಂಡಿದ್ದೆ ನಾನು ಇಷ್ಟು ದಿನ. ಇವಾಗ ಅವ್ರು ಬನ್ರಿ ಅಂದ್ರೆ ಇವ್ರು ಹೋಗ್ತಾ ಇಲ್ಲ. ಅಲ್ಲ ಈಗ ಇನ್ನು 15 ದಿನ ಸ್ಟಾರ್ಟ್ ಇನ್ನು ಕಾಂಪಿಟೇಷನ್ಗಳು ನಂದು. ನಾನು ಈ ಟೈಮಲ್ಲಿ ಹೋಗಿ 8 ವರ್ಷದಿಂದ ಮಾಡಿರೋದನ್ನೇ ಆಯ್ಕೆ ಮಾಡ್ತಿದ್ದೀನಿ. ಇನ್ನೊಂದು ವರ್ಷ ಐತೆ, ಇನ್ನೊಂದು ವರ್ಷ ಆದಮೇಲೆ ಟ್ರೈ ಮಾಡೋಣ. ನಾವೆಲ್ಲ ಬರೋ ಟೈಮಲ್ಲೇ ಬರೋದು.
ಏನು ಯಾವುದು ಬರಲಿಲ್ಲ ಅಂದರೆ ಐತೆ ಇದು ಕಪಲ್ ರಿಯಾಲಿಟಿ ಶೋಗಳು. ಟಿವಿಲೇ ಬರಬೇಕು ಅಂದರೆ ಬೇಜಾನ್ ಆಪ್ಷನ್ಗಳೈತೆ ಟಿವಿಲಿ ಬರೋಕ್ಕೆ. ಟಿವಿಲಿ ಬರೋಕ್ಕೆ ಬೇಜಾನ್ ಆಪ್ಷನ್ ಐತದ. ಇದು ಜಾಸ್ತಿ ಇಷ್ಟ ಇದೆ ಆಗಿದ್ರೆ ನನಗೆ ಸೂಟ್ ಆಗುತ್ತೆ ಅಂತ. ಅದಕ್ಕೆ ಆಟಕ್ಕೆ ಟೈಮಿಂಗ್ ಇದಾಗಿಲ್ಲ ಅದು. ಈಗ ನಾವು ಹಾಕಿರೋ ಎಫರ್ಟು, ಇನ್ವೆಸ್ಟ್ಮೆಂಟು, ಶಿಫ್ಟ್ ಆಗಿರೋದು ಎಲ್ಲ ವೇಸ್ಟ್. ಆಮೇಲೆ ನೋಡೋಣ, ನಮಗೆ ಅಲ್ಲಿ ಚಾನ್ಸ್ ಐತೆ. ಅದು ತುಂಬ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಅಲ್ಲ, ಈ ಟೈಮಲ್ಲಿ ಅದು ತುಂಬ ಇಂಪಾರ್ಟೆಂಟ್. ಈಗ ಹೆಂಗಿದೆ ಅಮ್ಮ ಬಾಡಿ ಚಿನ್ನದು? ಲೈಕ್ ಅದು ಚೇಂಜ್, ಲೈಫ್ ಚೇಂಜ್ ಆಗೋದಕ್ಕೂ ಈಗ ಅದೇ ಜಾಸ್ತಿ ಇಂಪಾರ್ಟೆಂಟು ಇದಕ್ಕಿಂತ. ಅವರು ಒಂದೇ ಹೇಳಿರೋದವರು, ಅವರು ಈಗ ನಿನ್ನ ಡಯಟ್ ಕಂಟ್ರೋಲ್ ಮಾಡಬೇಕು, ನಿನ್ನ ವೆಯ್ಟ್ ಕ್ಯಾಪ್ ಒಳಗಡೆ ಬರಬೇಕು. ಅದೆರಡು ನಿನ್ನ ಕೈಯಲ್ಲೇ ಇರೋದು. ನಿನ್ಗೆಲ್ಲದು ಸೋಲೋದು ಎರಡು ನಿನ್ನ ಕೈಯಲ್ಲೇ ಇರೋದು ಇವಾಗ. ಅದಕ್ಕೆ ಚೀಟ್ ಮಾಡಬೇಡ. 5 ದಿನದಲ್ಲಿ 3 kg ಕಡಿಮೆ ಆಗೋನ್ ಗೊತ್ತಾ? ವೆಯ್ಟೇ ಕಮ್ಮಿ ಆಗಲ್ಲ ನಂದು. ಹೆಂಗೆ ಅಂದರೆ ನಾನು ತಿಂದ್ಬಿಡ್ತೀನಿ. ನಾನು 82 kg ಒಳಗಡೆ ಬರಬೇಕು. ಸದ್ಯ ಇವತ್ತು 87.2 ಇದ್ದೀನಿ. ವೆಯ್ಟೇ ಕಮ್ಮಿ ಆಗ್ತಿರ್ಲಿಲ್ಲ ನಂದು. ಅದು ನ್ಯಾಚುರಲ್ ಆಗಿ ಕಮ್ಮಿ ಮಾಡಿದಷ್ಟು ಅಡ್ವಾಂಟೇಜ್ ಜಾಸ್ತಿ. ಈಗ ಲಾಸ್ಟಲ್ಲಿ ನಾವು ಏನೇನು ಯೂಸ್ ಮಾಡಿ ಕಮ್ಮಿ ಮಾಡೋಕ್ಕಿಂತ ನ್ಯಾಚುರಲಾಗಿ ಕಮ್ಮಿ ಮಾಡಬೇಕಾದ್ರೆ ಡಯಟ್ ಕಂಟ್ರೋಲ್ ಮಾಡಲ್ವಲ್ಲ ನಾನು, ಗೊತ್ತವ್ರಿಗೆ. ಅದಕ್ಕೇ ಇದು ನಿಮ್ಗೆ ಒಂದೇ, ನಿನ್ನ ಡಯಟ್ ಕಂಟ್ರೋಲ್ ಮಾಡಿದ್ರೇ ಗೆಲ್ಲಕ್ಕಾಗೋದು. ಬೇರೆ ಇನ್ನೇನು ಅವಶ್ಯಕತೆನೇ ಇಲ್ಲ. ನೋಡೋಣ ಅದೃಷ್ಟ ಎಲ್ಲಿದೆ. ಬರಲೇಬೇಕು. ಸರಿ, ಆಯಿತು, ಚಿನ್ನಿ ಲೇಟ್ ಆಯಿತು, ನೋಡ್ತೇನೆ. ಸೊ ಆಗಲೇ ಈ ಪಾರ್ಸೆಲ್ನ ತೋರಿಸಿ ಹೇಳಿದ್ದೆ ನಿಮಗೆ ಅದರಲ್ಲಿ ಒಳಗಡೆ ಏನಿದೆ ಅಂತ ನಾನು ತೋರಿಸ್ತೀನಿ ಅಂತ. ಸೊ ಇದರಲ್ಲಿರೋದು ಏನು ಅಂತ ನೋಡೋಣ ಬನ್ನಿ. ಸೊ ನಾನು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಆ್ಯಂಡ್ ಈ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತುಂಬಾ ಯೂಸ್ ಆಗುತ್ತೆ, ಎಸ್ಪೆಷಲಿ ಆಚೆ ತುಂಬ ಓಡಾಡೋರಿಗೆ, ಗಾಡಿ ಓಡಿಸೋರಿಗೆ, 2 ವೀಲರ್ಸ್ ಓಡಿಸೋರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಇದು ಬ್ರ್ಯಾಂಡ್ ಬಂದು ಸ್ಕೈ ಸೆಲ್ ಅಂತ. ಸೊ ಇದು ಆ್ಯಕ್ಚುಲಿ ಮೊಬೈಲ್ ಹೋಲ್ಡರ್ ಗಾಡಿ ಓಡಿಸುವಾಗ. ಆ್ಯಂಡ್ ಮಳೆ ಬಿಸಿಲು ಏನೇ ಆದರೂ UV ಪ್ರೊಟೆಕ್ಟೆಡ್ ಕವರ್ ಇರುತ್ತೆ. ಆ್ಯಂಡ್ ಮಳೆ ಬಂದ್ರೂ ಇಟ್ ವಿಲ್ ಬಿ ಅ ವಾಟರ್ ಪ್ರೂಫ್ ಕವರ್. ಸೊ ಇದರೊಳಗಡೆ ಫೋನ್ ಇಟ್ಕೋಬೋದು ನೀವು. ಆ್ಯಂಡ್ ಇದು ಹೇಗೆ ಅಂತಂದರೆ, ಗಾಡಿ ಹ್ಯಾಂಡಲ್ಸ್ ಇರುತ್ತಲ್ಲ, 2 ಹ್ಯಾಂಡಲ್ಸ್ಗೆ ಈ ಥರ ಹಾಕ್ಕೊಂಡ್ರೆ ನೋಡಿ ಫೋನು ಇಲ್ಲಿ ಇಟ್ಕೋಬೋದು. ಸೊ ನಿಮಗೆ ಎಷ್ಟು ಇದು ಬೇಕೋ ಅದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಈ ಪ್ರಾಡಕ್ಟು ಅಷ್ಟೇನು ಎಕ್ಸ್ಪೆನ್ಸಿವ್ ಇಲ್ಲ, ಇಟ್ಸ್ ಪಾಕೆಟ್ ಫ್ರೆಂಡ್ಲಿ, ತೊಗೋಬೋದು. ಬಟ್ ವೆರಿ ಯೂಸ್ಫುಲ್ ಪ್ರಾಡಕ್ಟ್. ಆ್ಯಂಡ್ ಎಸ್ಪೆಷಲಿ ಮ್ಯಾಪ್ಸ್ ನೋಡ್ಕೊಳ್ಬೇಕು ಅಂದರೆ, ಅಥವಾ ಏನಾದರೂ ಇಂಪಾರ್ಟೆಂಟ್ ಕಾಲ್ಸು ಅಥವಾ ಮೆಸೇಜಸ್ ರಿಪ್ಲೈ ಮಾಡಬೇಕು ಅಂತಂದರೆ ನೋಡಿ ಎಷ್ಟು ಲೆಂತ್ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಇದನ್ನು. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫೋನು ಈ ಥರ ಬರುತ್ತೆ. ಇದ್ರ ಒಳಗಡೆ ಫೋನ್ ಇಟ್ಕೋಬೋದು. ಇಲ್ಲಿ ಓಪನ್ ಮಾಡಿ, ಇದ್ರ ಒಳಗಡೆ ಫೋನ್ನ ಇಟ್ಕೋಬೋದು. ಅಥವಾ ನಿಮಗೆ ಫೋನ್ ತುಂಬ ದೊಡ್ಡದಿದೆ, ಇದರಲ್ಲಿ ಇಡಿಸಲ್ಲ ಅಂತಂದರೆ ಯು ಕ್ಯಾನ್ ಜಸ್ಟ್ ಕೀಪ್ ಇಟ್ ಲೈಕ್, ಇಲ್ಲಿ ಸೈಡಲ್ಲಿ ಕೂಡ ನಿಮಗೆ ಸ್ಪೇಸ್ ಇರುತ್ತೆ. ಸೊ ಯು ಕ್ಯಾನ್ ಪುಟ್ ಇಟ್ ಇನ್ ಸೈಡ್.
ಸೊ ತುಂಬಾ ಯೂಸ್ಫುಲ್ ಪ್ರಾಡಕ್ಟು. ನಿಮ್ಗೇನಾದರೂ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ನಾನು ಲಿಂಕ್ನ ಕೂಡ ಕಳಿಸ್ಕೊಡ್ತೀನಿ. ಗೂಗಲ್ ಮ್ಯಾಪ್ಸ್ ನೋಡೋದಕ್ಕೆ ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅದು ಮೋಸ್ಟ್ಲಿ ತಗೋಬೇಕು ಅಂದ್ಕೊಂಡು ನದಿ ತಗೊಂಡಿದ್ದು. ಆಮೇಲೆ ಫೋನ್ ಸೇಫ್ ಆಗಿದೆ. ಫೋನ್ ಸೇಫಾಗಿರುತ್ತೆ. ಬೇಕೇ ಬೇಕು ಅನಿಸುತ್ತೆ ಬೆಂಗಳೂರಲ್ಲಿರೋರಿಗೆ ಇದು ಬೇಕೇ ಬೇಕು. ಇಲ್ಲಾಂದರೆ ಓಡಾಡೋದೇ ಕಷ್ಟ ಆಮೇಲೆ. ಸಿಗ್ನಲ್ಗಳೇ 100 ಇರೋಲ್ಲ ಅದಕ್ಕೆ. ಫೋನ್ ಇಟ್ಟು ತೋರಿಸು. ಈ ಕಡೆಯಿಂದ ಬರ್ತೀನಿ. ಹಂಗಲ್ಲ, ಅದು ಪೌಚ್ ಒಳಗಡೆ ಹಾಕಬೇಕು. ಹಾಕ್ಕೊಳ್ಳೋವರೆಗೂ ಅಷ್ಟೇ. ಸೊ ನಿಮ್ಗೇನಾದರೂ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು, ನಿಮಗೆ ಎಷ್ಟು ಇದು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಅದನ್ನು. ಸೊ ಇಲ್ಲಿ ಅಡ್ಜಸ್ಟಬಲ್ ಇದು ಕೊಟ್ಟಿರ್ತಾರೆ, ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಯಾವುದೇ ಥರ ಸ್ಟಿಕ್ ಮಾಡೋ ಥರ ಏನೋ ಸ್ಟ್ಯಾಂಡು ಅದು ಇದು ಬಿದ್ದೋಗುತ್ತೆ ಅಂತ ಭಯ ಇರಲ್ಲ. ಸೊ ಫೋನ್ ಇದರಲ್ಲಿ ಸೇಫಾಗಿರುತ್ತೆ. ಆ್ಯಂಡ್ ಇಲ್ಲೂ ವೆಲ್ಕೋರ್ ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಮಾಡಿ ಇದರೊಳಗಡೆ ಫೋನ್ ಇಡೋದು. ಸೊ ಹೀಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಇದೇ ಥರ ಪ್ರೀತಿ ತೋರಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.